ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸರ್ವಿಸ್ ರಿಲೇಟೆಡ್ ಯಾವುದೆಲ್ಲ 12 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳ್ಬೋದು, ಅದರಲ್ಲಿ ಒಂದು ಕ್ವಶನ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಹೇಗೆ ಈ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಈ ಥರ ಕ್ವಶನು 100% ನಿಮಗೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ ಈ ಸಲ ಎಕ್ಸಾಮಲ್ಲಿ. ಈಸಿಯಾಗಿ ನಿಮಗೆ 12 ಔಟ್ ಆಫ್ 12 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಬಟ್ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಇನ್ಪುಟ್ಸನ್ನು ನೀವು ತಿಳ್ಕೋಬೇಕು. ಬನ್ನಿ, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಏನು ಎತ್ತ, ಯಾವುದು ಟ್ಯಾಕ್ಸಬಲ್, ಯಾವುದು ಎಕ್ಸೆಂಪ್ಟು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ, ಕ್ವಶನ್ ಏನಿದೆ ನೋಡ್ತಾ ಹೋಗೋಣ. ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಕಾಂಪ್ಯೂಟ್ ದಿ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸ್ ಅಂಡ್ ಜಿ ಎಸ್ ಟಿ ಪೇಯಬಲ್. ನೋಡಿ, ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರೆ ಅಂದ್ರೆ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸ್ ಅಂಡ್ ಜಿ ಎಸ್ ಟಿ ಪೇಯಬಲ್. ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸ್ ನ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಜಿ ಎಸ್ ಟಿ ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ದಿ ಮಂತ್ ಆಫ್ ಮಾರ್ಚ್ 2023 ರಿಲೇಟೆಡ್ ಮಾರ್ಚ್ 23 ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ. ಇಫ್ ರೇಟ್ ಆಫ್ ಸಿ ಜಿ ಎಸ್ ಟಿ ಇಸ್ 14% ಅಂಡ್ ಎಸ್ ಜಿ ಎಸ್ ಟಿ ಇಸ್ 14%, ಅಂದ್ರೆ ಸಿ ಜಿ ಎಸ್ ಟಿ 14% ಇದೆ, ಎಸ್ ಜಿ ಎಸ್ ಟಿ 14% ಇದೆ, ಟೋಟಲ್ 28% ಟ್ಯಾಕ್ಸ್ ಇರ್ತಕ್ಕಂಥದ್ದು. ಆ 28 ನ ಈಕ್ವಲ್ ಆಗಿ ಕೊಟ್ಟಿದ್ದಾರೆ. ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ 14% ಇದ್ದಾಗ ಎಷ್ಟು ಜಿ ಎಸ್ ಟಿ ವ್ಯಾಲ್ಯೂ ಬರುತ್ತೆ, ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಇದು ಸರ್ವಿಸ್ ರಿಲೇಟೆಡ್ ಕ್ವಶನ್ಸ್ ಆಗಿರೋದ್ರಿಂದ, ಸೊ ಹಾಗಾಗಿ ಯಾರು ಡೀಲರು ಏನ್ ಕೊಡ್ತಾ ಇದ್ದಾನೆ ಏನು ಹೇಳಿಲ್ಲ, ಅವ್ರು ಹೇಳಿದ್ದಾರೆ ನಮಗೆ ಸಿ ಜಿ ಎಸ್ ಟಿ ಮತ್ತೆ ಎಸ್ ಜಿ ಎಸ್ ಟಿ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 14% ಇದ್ದಾಗ ಎಷ್ಟು ಬರುತ್ತೆ ತೋರಿಸಿ ಅಂತ ಹೇಳಿದ್ದಾರೆ. ಬನ್ನಿ, ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ಯಾವ್ದು ಟ್ಯಾಕ್ಸಬಲ್ ಯಾವ್ದು ಎಕ್ಸಾಮ್ಡ್ ಅಂತ. ಸರ್ವಿಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಫಾರ್ಮ್ ಲೇಬರ್. ನೋಡಿ, ಸಪ್ಲೈ ಆಫ್ ಫಾರ್ಮ್ ಲೇಬರ್ ಅಂದ್ರೆ ಅಗ್ರಿಕಲ್ಚರ್ ಪರ್ಪಸ್. ಸೊ ನೀವು ಲೇಬರ್ಸ್ ಅನ್ನ ನೀವು ಸಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದು ಜಿ ಎಸ್ ಟಿ ನಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಅಗ್ರಿಕಲ್ಚರ್ ರಿಲೇಟೆಡ್ ನೀವು ಫಾರ್ಮ್ ಲೇಬರ್ಸ್ ಅನ್ನ ನೀವು ಸಪ್ಲೈ ಮಾಡಿದ್ದೀರಾ ಅಂದ್ರೆ ಇಟ್ ಈಸ್ ಎಕ್ಸಮ್ಟ್ ಅಂಡರ್ ಜಿ ಎಸ್ ಟಿ. ಹಾಗಾಗಿ ಇದನ್ನ ನಾವು ಎಕ್ಸಮ್ಟ್ ಅಂತ ಟ್ರೀಟ್ ಮಾಡಬಹುದು. ದಟ್ ಈಸ್ ಎಕ್ಸಮ್ಟ್. ಇದು ಎಕ್ಸಮ್ಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಫಾರ್ಮ್ ಲೇಬರ್ ಈಸ್ ಬಿಲಾಂಗ್ಸ್ ಟು ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ಟ್ರಾನ್ಸಾಕ್ಷನ್ ಕೊಟ್ಟರು ಎಕ್ಸಮ್ಟ್ ಆಗುತ್ತೆ. ಫಾರ್ಮ್ ಲೇಬರ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ. ದೆನ್ ಸೆಕೆಂಡ್ ಪಾಯಿಂಟ್ ಬಂದು ಸರ್ವಿಸ್ ಪ್ರೊವೈಡಿಂಗ್ ಟು ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್. ನೋಡಿ, ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ಗೆ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ಗೆ ನೀವು ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇದು ಕೂಡ ಜಿ ಎಸ್ ಟಿ ನಲ್ಲಿ ಎಕ್ಸಮ್ಟ್ ಆಗಿರುತ್ತೆ. ಸೊ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿದ್ರೆ, ಲೈಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ಲಿ, ಅಥವಾ ಯು ಎನ್ ಒ ಕೊಡ್ಲಿ, ಅಥವಾ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ಗೆ ಕೊಡ್ಲಿ, ಅದು ಎಕ್ಸಮ್ಟ್ ಇರುತ್ತೆ ಆಸ್ ಪರ್ ಜಿ ಎಸ್ ಟಿ ಕೌನ್ಸಿಲ್ ಪ್ರಕಾರ. ನೆಕ್ಸ್ಟ್ ಥರ್ಡ್ ಒಂದು ಏರಿಯಲ್ ಅಡ್ವರ್ಟೈಸಿಂಗ್ ಇದೆ. ಸೊ ದಟ್ ಈಸ್ ಅಡ್ವರ್ಟೈಸಿಂಗ್ ಅಂತ ಅರ್ಥ. ಸೊ ಏರಿಯಲ್ ಅಡ್ವರ್ಟೈಸಿಂಗ್ ಈಸ್ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. ಹಾಗಾಗಿ ಏರಿಯಲ್ ಅಡ್ವರ್ಟೈಸಿಂಗ್ ಈಸ್ ಟ್ಯಾಕ್ಸಬಲ್. ದೆನ್ ಫೋರ್ತ್ ಪಾಯಿಂಟ್ ಬಂದು ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ಸ್ ಇದೆ. ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. ಸ್ಪೀಡ್ ಪೋಸ್ಟ್ ಸರ್ವಿಸ್ ಇದೆ. ಸ್ಪೀಡ್ ಪೋಸ್ಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ರೆ ಸ್ಪೀಡ್ ಪೋಸ್ಟ್ ಸರ್ವಿಸ್ ಇಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. ದೆನ್ ಸಿಕ್ಸ್ ಪಾಯಿಂಟ್ ಬಂದು ಹೌಸ್ ಗಿವನ್ ಆನ್ ರೆಂಟ್ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್ ಕೊಟ್ಟಿದ್ದಾರೆ. ನೋಡಿ, ಹೌಸ್ ಗಿವನ್ ಆನ್ ರೆಂಟ್ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರೆಸಿಡೆನ್ಶಿಯಲ್ ಪರ್ಪಸ್ ಈಸ್ ಎಕ್ಸಮ್. ಇನ್ ಕೇಸ್ ಕಮರ್ಷಿಯಲ್ ಪರ್ಪಸ್ ಏನಾದ್ರೂ ಕೊಟ್ಟಿದ್ರೆ ಈಸ್ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. ಹೌಸ್ ಗಿವನ್ ಆನ್ ರೆಂಟ್ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್ ಈಸ್ ಎಕ್ಸಮ್, ಬಟ್ ಕಮರ್ಷಿಯಲ್ ಪರ್ಪಸ್ ಕೊಟ್ಟಿದ್ರೆ ಅವಾಗ ಅದು ಟ್ಯಾಕ್ಸಬಲ್ ಆಗ್ತಾ ಇತ್ತು. ಬಟ್ ಈ ಕ್ವಶನ್ ಅಲ್ಲಿ ರೆಸಿಡೆನ್ಶಿಯಲ್ ಪರ್ಪಸ್ ಕೊಟ್ಟಿದ್ದಾರೆ, ಹಾಗಾಗಿ ಎಕ್ಸಮ್ಟ್ ಇರುತ್ತೆ. ದೆನ್ ಸೆವೆಂತ್ ಪಾಯಿಂಟ್ ಬಂದು ವ್ಯಾಲ್ಯೂ ಆಫ್ ಫ್ರೀ ಸರ್ವಿಸಸ್ ರೆಂಡರ್ ಟು ಫ್ರೆಂಡ್ಸ್ಗೆ ಫ್ರೀ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. ಸರ್ಟಿಫಿಕೇಶನ್ ಆಫ್ ಎಕ್ಸ್ಚೇಂಜ್ ಕಂಟ್ರೋಲ್ ಪರ್ಪಸ್ ಯಾವುದೇ ಸರ್ವಿಸ್ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ ಸರ್ಟಿಫಿಕೇಟ್. ಸೊ ಹಾಗಾಗಿ ನಾವು ಟ್ಯಾಕ್ಸಬಲ್ ನ ತಗೋಬೇಕು. Secretarial auditing, you know that auditing services is taxable under GST. Auditing services taxable ಇರುತ್ತೆ. ಲಿಕ್ವಿಡೇಟರ್ ಫೀಸ್ ತಗೊಂಡಿದ್ದಾರೆ, ಅಂದ್ರೆ ಕಂಪನಿಯನ್ನ ಲಿಕ್ವಿಡೇಷನ್ಸ್ ಅನ್ನ ಮಾಡ್ಲಿಕ್ಕೆ ಆಕ್ಟ್ ಮಾಡಿದ್ದಾರೆ, ಫೀಸ್ ಅನ್ನ ತಗೊಂಡಿದ್ದಾರೆ. ಸೊ ಲಿಕ್ವಿಡೇಟರ್ ಫೀಸ್ ಇಸ್ ಆಲ್ಸೋ ಎ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ.
ವೆಕೆಂಟ್ ಲ್ಯಾಂಡ್ ಯೂಸ್ ಇಟ್ ಫಾರ್ ಹಾರ್ಟಿಕಲ್ಚರ್, ದಟ್ ಈಸ್ ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ ಅಂತ ಅರ್ಥ. ಅಗ್ರಿಕಲ್ಚರ್ ಪರ್ಪಸ್ ಅವರು ವೆಕೆಂಟ್ ಲ್ಯಾಂಡ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಹಾರ್ಟಿಕಲ್ಚರ್ಗೆ ಯಾವುದೇ ವೆಕೆಂಟ್ ಲ್ಯಾಂಡ್ ಅನ್ನ ಯೂಸ್ ಮಾಡಿದ್ದಾರೆ ಅಂದ್ರೆ ದಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST ನಲ್ಲಿ, ಅದು ಎಕ್ಸಮ್ಟ್ ಇರುತ್ತೆ. ದ ಲಾಸ್ಟ್ ಒನ್, ಸೇಲ್ ಆಫ್ ಟೈಮ್ ಸ್ಲಾಟ್ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ ಅಂದ್ರೆ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ಗೆ ಟೈಮ್ ಸ್ಲಾಟ್ ಅನ್ನ ಸೇಲ್ ಮಾಡಿದರೆ ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ GST. ಸೊ ಹಾಗಾಗಿ ಅದು ಕೂಡ GST ನಲ್ಲಿ ಟ್ಯಾಕ್ಸಬಲ್ ಇರುತ್ತೆ, ಟ್ಯಾಕ್ಸಬಲ್. ಸೊ ಇದು ಟ್ಯಾಕ್ಸಬಲ್ ಮತ್ತೆ ಎಕ್ಸಮ್ಟ್ ಇರ್ತಕ್ಕಂಥದ್ದು. ಫಸ್ಟ್ ನೀವು ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಆನ್ಸರ್ ಮಾಡ್ತಕ್ಕಂಥದ್ದು ಈಸಿ ಆಗುತ್ತೆ. ಸೊ ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ 2 ಕಾಲಮ್ ಅನ್ನು ಹಾಕೊಳ್ಳಿ. ನೋಡಿ, ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಕಾಂಪಿಟೇಷನ್ ಆಫ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸ್ ಅಂಡ್ GST ಪೇಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಜಸ್ಟ್ ಈ ತರ 2 ಕಾಲಮ್ ಹಾಕೊಳ್ಳಿ. ಈ ತರ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಕಾಲಮ್ ಹಾಕೊಳ್ಳಿ. ಸೊ ನಮಗೆ CGST ಮತ್ತೆ SGST ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. 14%, 14% ಟ್ಯಾಕ್ಸ್ ರೇಟ್ ಇದೆ. ಸೊ ಹಾಗಾಗಿ ನೀವು ಟ್ಯಾಕ್ಸಬಲ್ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಬೇಕು, GST ಪೇಯಬಲ್ ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಈಗ 1 by 1 ತಗೊಳ್ಳೋಣ. ಫಸ್ಟ್ ಒನ್ ಏನಿದೆಯಪ್ಪ ಅಂತ ಹೇಳಿದ್ರೆ ಸೊ ಸರ್ವಿಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಫಾರ್ಮ್ ಲೇಬರ್. ಫಾರ್ಮ್ ಲೇಬರ್ಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾನೆ, ದಟ್ ಇಸ್ ಸರ್ವಿಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಫಾರ್ಮ್ ಲೇಬರ್. ಸೊ ಫಸ್ಟ್ ಒನ್ ಪಾಯಿಂಟ್ ಬಂದು ಫಾರ್ಮ್ ಲೇಬರ್ಗೆ ಯಾವುದೇ ತರದ ಸರ್ವಿಸಸ್ ಅನ್ನ ಕೊಟ್ರೆ ಇಟ್ ಈಸ್ ಎಕ್ಸಮ್ಟ್ ಅಂಡರ್ GST ನಲ್ಲಿ ಅದು ಎಕ್ಸಮ್ಟ್ ಇರುತ್ತೆ. ಹಾಗಾಗಿ ಅದನ್ನ ನಾವೆಲ್ಲೂ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಸಪ್ಲೈ ಆಫ್ ಫಾರ್ಮ್ ಲೇಬರ್ ಅಂಡರ್ ಸಪ್ಲೈ ಆಫ್ ಫಾರ್ಮ್ ಲೇಬರ್ ಅಂಡರ್ GST ಈಸ್ ಎಕ್ಸಮ್ಟ್. ಸೊ ಹಾಗಾಗಿ ಸೊ ನೋಡಿ, ಇಲ್ಲಿ ಯಾವ್ದಾದ್ರು ಟಿ ಅಂತ ಮಾರ್ಕ್ ಮಾಡಿದೀನಿ, ಅವೆಲ್ಲ ಟ್ಯಾಕ್ಸಬಲ್ ಅಂತ ಅರ್ಥ. ಎಕ್ಸಮ್ಟ್ ಇದ್ರೆ ಆ ಅಮೌಂಟ್ ಅನ್ನ ನೀವು ಎಕ್ಸಮ್ಟ್ ಅಂತಾನೆ ತಗೋಬೇಕು. ಟ್ಯಾಕ್ಸಬಲ್ ಇದ್ರೆ ಟ್ಯಾಕ್ಸಬಲ್ ವ್ಯಾಲ್ಯೂನ ತಗೋಬೇಕಾಗುತ್ತೆ. ಯಾಕಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಟ್ಯಾಕ್ಸಬಲ್ ಸರ್ವಿಸ್ ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಎಕ್ಸಮ್ಟ್ ಇದ್ರೆ ಅದು ಎಕ್ಸಮ್ಟ್ ಅಂತ ತೋರಿಸಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಒನ್ ಸರ್ವಿಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಫಾರ್ಮ್ ಲೇಬರ್ ಇಸ್ ಎಕ್ಸಮ್ಟ್. ಹಾಗಾಗಿ ಆ ವ್ಯಾಲ್ಯೂ ಅಮೌಂಟ್ ತಗೋಬೇಡಿ, ಎಕ್ಸಮ್ಟ್ ಅಂತ ಬರ್ಕೊಳ್ಳಿ. ಅಂಡ್ ಸೆಕೆಂಡ್ ಒನ್ ಬಂದು ಸರ್ವಿಸ್ ಪ್ರೊವೈಡಿಂಗ್ ಟು ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ. ದಟ್ ಈಸ್ ಸರ್ವಿಸ್ ಪ್ರೊವೈಡೆಡ್ ಟು ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ ಈಸ್ ಆಲ್ಸೋ ಎಕ್ಸಮ್ಟ್ ಅಂಡರ್ GST. ಸೊ ಹಾಗಾಗಿ ಎರಡನೇ ಪಾಯಿಂಟ್ ಏನಿದೆ ಅದು ಕೂಡ GST ನಲ್ಲಿ ಎಕ್ಸಮ್ಟ್ ಇರೋದ್ರಿಂದ ನಾನು ಅದನ್ನ ಎಕ್ಸಮ್ಟ್ ಅಂತಾನೆ ಟ್ರೀಟ್ ಮಾಡಬೇಕು. ಟ್ಯಾಕ್ಸಬಲ್ ಅಲ್ಲ, ಎಕ್ಸಮ್ಟ್ ಇದೆ, ಎಕ್ಸಮ್ಟ್ ಅಂತ ತಗೊಳ್ಳಿ. ದೆನ್ ಥರ್ಡ್ ಒನ್ ಬಂದು ಏರಿಯಲ್ ಅಡ್ವರ್ಟೈಸಿಂಗ್ ಇದೆ. ಸೊ ನೋಡಿ, ಏರಿಯಲ್ ಅಡ್ವರ್ಟೈಸಿಂಗ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. ಸೊ GST ನಲ್ಲಿ ಏರಿಯಲ್ ಅಡ್ವರ್ಟೈಸಿಂಗ್ ಟ್ಯಾಕ್ಸಬಲ್ ಇದೆ. ಹಾಗಾಗಿ ಆ ಟ್ಯಾಕ್ಸಬಲ್ ಇರೋದ್ರಿಂದ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಲ್ಲಿ 1,80,000 ಟ್ಯಾಕ್ಸಬಲ್ ವ್ಯಾಲ್ಯೂ ಇದೆ. ಸೊ ಹಾಗಾಗಿ 1,80,000 ನಾವು ಟ್ಯಾಕ್ಸಬಲ್ ವ್ಯಾಲ್ಯೂ, ಅದು ಟ್ಯಾಕ್ಸಬಲ್ ಆಗಿರೋದ್ರಿಂದ ನಾನು ಟ್ಯಾಕ್ಸಬಲ್ ವ್ಯಾಲ್ಯೂ ತಗೋಬೇಕು. ಎಕ್ಸಮ್ಟ್ ಇದ್ರೆ ಆ ವ್ಯಾಲ್ಯೂ ತಗೋಬೇಡಿ, ಎಕ್ಸಮ್ಟ್ ಅಂತ ತೋರಿಸಿ ಅಷ್ಟೇ. ದೆನ್ ಫೋರ್ತ್ ಪಾಯಿಂಟ್, ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ ಇದೆ. ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ ಇಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ GST. ಹಾಗಾಗಿ ಎಷ್ಟು ಟ್ಯಾಕ್ಸಬಲ್ ಇದೆಯಪ್ಪ ಅಂತ ಹೇಳಿದ್ರೆ 1,70,000 ಟ್ಯಾಕ್ಸಬಲ್ ಇದೆ. ಸೊ 1,70,000 ತಗೋಬೇಕು. ದೆನ್ ಐದನೇದು ಬಂದು ಸ್ಪೀಡ್ ಪೋಸ್ಟ್ ಸರ್ವಿಸ್ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಪೋಸ್ಟ್ ಸರ್ವಿಸಸ್ ಇಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ GST. ಸೊ ಹಾಗಾಗಿ ಸ್ಪೀಡ್ ಪೋಸ್ಟ್ ಸರ್ವಿಸ್ ಬಂದು 50,000 ಇದೆ. ಸೊ 50,000 ಟ್ಯಾಕ್ಸಬಲ್ ವ್ಯಾಲ್ಯೂನ ತಗೋಬೇಕಾಗುತ್ತೆ. ದೆನ್ ಆರ್ನೇದ್ ಬಂದು ಹೌಸ್ ಗಿವನ್ ಆನ್ ರೆಂಟ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಕೊಟ್ಟಿದ್ದಾರೆ. ನೋಡಿ, ಇದು ಗೊತ್ತಿರಬೇಕು. ರೆಸಿಡೆನ್ಷಿಯಲ್ ಪರ್ಪಸ್ ಕೊಟ್ರೆ ಎಕ್ಸಮ್ಟ್ ಇರುತ್ತೆ, ಕಮರ್ಷಿಯಲ್ ಪರ್ಪಸ್ ಕೊಟ್ರೆ ಟ್ಯಾಕ್ಸಬಲ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ರೆಸಿಡೆನ್ಷಿಯಲ್ ಪರ್ಪಸ್ ಕೊಟ್ಟಿರೋದ್ರಿಂದ ಇದು ಎಕ್ಸಮ್ಟ್ ಆಗಿರುತ್ತೆ. ಸಪೋಸ್ ಕಮರ್ಷಿಯಲ್ ಪರ್ಪಸ್ ಅಂತ ಏನಾದ್ರು ಕೊಟ್ಬಿಟ್ಟಿದ್ರೆ ನಾನು ಅದನ್ನ ಟ್ಯಾಕ್ಸಬಲ್ ಆಗಿ ತಗೋಬೇಕಿತ್ತು. ಬಟ್ ಇಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ ಕೊಟ್ರಿಂದ ದಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST. ತಗೊಳಕ್ಕೆ ಹೋಗ್ಬೇಡಿ. ದೆನ್ ಸೆವೆಂತ್ ಒನ್ ಬಂದು ವ್ಯಾಲ್ಯೂ ಆಫ್ ಸರ್ವಿಸ್ ರೆಂಡರ್ಡ್ ಟು ಫ್ರೆಂಡ್ಸ್ಗೆ ಫ್ರೀ ಸರ್ವಿಸಸ್ ಅನ್ನ ರೆಂಡರ್ಡ್ ಮಾಡಿದ್ದಾರೆ. ಸೊ ಇವೊಂದು ಇಟ್ ಈಸ್ ಫ್ರೀ ಸರ್ವಿಸಸ್ ರೆಂಡರ್ಡ್ ಟು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ GST. ಹಾಗಾಗಿ 7,50,000 ಟ್ಯಾಕ್ಸಬಲ್ ವ್ಯಾಲ್ಯೂ ಇದೆ. 7,50,000 ಟ್ಯಾಕ್ಸಬಲ್. ದೆನ್ ಏಟ್ ಒನ್ ಸರ್ಟಿಫಿಕೇಶನ್ ಫಾರ್ ಎಕ್ಸ್ಚೇಂಜ್ ಕಂಟ್ರೋಲ್ ಪರ್ಪಸ್ ಅಂತ ಕೊಟ್ಟಿದ್ದಾರೆ. ಸೊ ಸರ್ಟಿಫಿಕೇಶನ್ ಫಾರ್ ಎಕ್ಸ್ಚೇಂಜ್ ಕಂಟ್ರೋಲ್ ಪರ್ಪಸ್ ಈಸ್ ಆಲ್ಸೋ ದಿ ಟ್ಯಾಕ್ಸಬಲ್ ಅಂಡರ್ GST. ಸೊ ಹಾಗಾಗಿ 2,50,000 ನ ನೀವು ತಗೋಬೇಕಾಗುತ್ತೆ. 2,50,000 ಇದೆ, 2,50,000 ಕನ್ಸಿಡರ್ ಮಾಡಬೇಕು, ದಟ್ ಇಸ್ ಟ್ಯಾಕ್ಸಬಲ್. ನೈನ್ತ್ ಬಂದು ಸೆಕ್ರೆಟರಿಯಲ್ ಆಡಿಟಿಂಗ್ ಇದೆ. ಸೊ ನೈನ್ತ್ ಒನ್ ಸೆಕ್ರೆಟರಿಯಲ್ ಆಡಿಟಿಂಗ್ ಇಸ್ ಆಲ್ಸೋ ಟ್ಯಾಕ್ಸಬಲ್. 25,000 is taxable. 10th one liquidator fees ಇದೆ. ಸೊ
ಯಾರೋ ಒಬ್ಬ ಲಿಕ್ವಿಡೇಟರ್ ಆಗಿ ಆಕ್ಟ್ ಮಾಡಿದ್ದಾನೆ, ಲಿಕ್ವಿಡೇಟರ್ ಫೀಸ್ ಇಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. ಎಷ್ಟಿದೆಯಪ್ಪ? 3 lakh rupees ಇದೆ. 3 lakh rupees ಈಸ್ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. 3 lakh rupees ಈಸ್ ಟ್ಯಾಕ್ಸಬಲ್. ದೆನ್ 11th ಒನ್ ಬಂದು ವೆಕೆಂಟ್ ಲ್ಯಾಂಡ್ ಯೂಸ್ ಇಟ್ ಫಾರ್ ಹಾರ್ಟಿಕಲ್ಚರ್ ಇದೆ. ದಟ್ ಇಸ್ ಹಾರ್ಟಿಕಲ್ಚರ್ ಪರ್ಪಸ್ಗೆ ವೆಕೆಂಟ್ ಲ್ಯಾಂಡ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ವೆಕೆಂಟ್ ಲ್ಯಾಂಡ್ ಈಸ್ ಯೂಸ್ ಇಟ್ ಫಾರ್ ಹಾರ್ಟಿಕಲ್ಚರ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ. ಸೊ ಹಾರ್ಟಿಕಲ್ಚರ್ ಇಸ್ ಆಲ್ಸೋ ಪಾರ್ಟ್ ಆಫ್ ಅಗ್ರಿಕಲ್ಚರ್. ಸೊ ಹಾಗಾಗಿ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ ಇಂದ ಎಕ್ಸಮ್ಟ್ ಇರುತ್ತೆ, ತಗೊಳಕ್ ಹೋಗ್ಬಾರ್ದು. ಅಂಡ್ 12th ಒನ್ ಬಂದು ಸೇಲ್ ಆಫ್ ಟೈಮ್ ಸ್ಲಾಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್. ಟೈಮ್ ಸ್ಲಾಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ಗೆ. ಸೊ ಹಾಗಾಗಿ ಅದು ಕೂಡ ಜಿ ಎಸ್ ಟಿ ನಲ್ಲಿ ಟ್ಯಾಕ್ಸಬಲ್ ಇರುತ್ತೆ. ಹಾಗಾಗಿ ಎಷ್ಟು ವ್ಯಾಲ್ಯೂ ಟ್ಯಾಕ್ಸಬಲ್ ಇದೆ? 5 lakh rupees ಟ್ಯಾಕ್ಸಬಲ್ ಇದೆ. ಸೊ ಹಾಗಾಗಿ ನೀವು 5 lakh rupees ಅನ್ನ ತಗೋಬೇಕಾಗುತ್ತೆ. 5 lakh rupees ಇಸ್ ಟ್ಯಾಕ್ಸಬಲ್. 5 lakh rupees ಇಸ್ ಟ್ಯಾಕ್ಸಬಲ್. ಸೊ ಇದು 12 ಪಾಯಿಂಟ್ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಕೂಡ ಈ ಒಂದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನ ನಾವು ತಗೊಂಡಿರ್ತಕ್ಕಂಥದ್ದು. ಸೊ ಈ ತರ ನೀವು ಸರ್ವಿಸ್ ರಿಲೇಟೆಡ್ ಕ್ಯಾಲ್ಕುಲೇಷನ್ಸ್ ಅನ್ನ ಫಸ್ಟ್ ಮಾಡ್ಕೋಬೇಕು. ಎಕ್ಸಾಮ್ಟ್ ಇದ್ರೆ ಎಕ್ಸಾಮ್ಟ್ ಅಂತ ಬರ್ಕೊಳ್ಳಿ. ಟ್ಯಾಕ್ಸಬಲ್ ಇದ್ರೆ ಅದು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಆ ಅಮೌಂಟ್ ಟ್ಯಾಕ್ಸಬಲ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ. ಈಗ ನೀವು ಈ 12 ಪಾಯಿಂಟ್ ಟ್ಯಾಕ್ಸಬಲ್ ವ್ಯಾಲ್ಯೂನ ಟೋಟಲ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಸೊ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ, ದಟ್ ಈಸ್ ಟೋಟಲ್ taxable value of service. ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸ್ ಅಂತನಾದ್ರೂ ಕರಿತೀವಿ, ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಬೇಕಾದ್ರೂ ಕರಿತೀವಿ, ಎರಡು ಒಂದ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್ ಅಂದ್ರೆ ಟ್ಯಾಕ್ಸಬಲ್ ಅಮೌಂಟ್ ನ ಮಾತ್ರ ನೀವು ತಗೋಬೇಕು, ಅವಾಗ ನಿಮ್ಗೆ ಟ್ಯಾಕ್ಸಬಲ್ ವ್ಯಾಲ್ಯೂ ಸಿಗುತ್ತೆ. ಈಗ ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 22,25,000 ಬರುತ್ತೆ. ದಿಸ್ ಇಸ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್. 22,25,000 ಈಸ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸ್ ಅಂತ ಕರಿತೀವಿ. ಟೋಟಲ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸ್ ಅಂತ ಕರಿತೀವಿ. ಸೊ ಈಗ ಇದು ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅವರು ಫಸ್ಟ್ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ನೀವು ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರೆ ಅಂದ್ರೆ ಜಿ ಎಸ್ ಟಿ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ calculation of GST payable, that is CGST and SGST payables. ಸೊ ಅವ್ರು ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ CGST ಮತ್ತೆ SGST ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವುದ್ರ ಮೇಲೆ CGST ನೋಡಿ, ಕ್ವಶನ್ ಅಲ್ಲಿ ನಮಗೆ GST ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು CGST ಮತ್ತೆ SGST ನ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಕ್ವಶನ್ ಅಲ್ಲಿ ಕೊಟ್ಟದ್ದು 14% CGST 14% SGST ಹೇಳಿದ್ದಾರೆ. ಹಾಗಾಗಿ ನಾವು GST ಪೇಯಬಲ್ CGST ಮತ್ತೆ SGST ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಈ ಒಂದು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಏನ್ ಬಂದಿದೆ ಆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ನೀವು GST ಕೊಡಬೇಕಾಗುತ್ತೆ. ಹಾಗಾಗಿ CGST ಅಟ್ 14%, SGST 14% ಕೊಡಬೇಕು. ಯಾವುದ್ರ ಮೇಲೆ ಅಂತ ಹೇಳಿದ್ರೆ ನಮಗೆ ಬಂದಿರತಕ್ಕಂಥ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ 22,25,000 ಇಂಟು 14%, 22,25,000 ಇಂಟು 14% ಮಾಡಬೇಕು. ಇದ್ರ ಮೇಲೆ ನೀವು 14% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ CGST 3,11,500 CGST ಬರುತ್ತೆ. ಸೇಮ್ ಥಿಂಗ್ SGST ಕೂಡ 3,11,500 SGST ಬರುತ್ತೆ. ಸೊ ಟೋಟಲ್ ಮಾಡಿದ್ರೆ ಟೋಟಲ್ GST ಪೇಯಬಲ್ ಟೋಟಲ್ ಮಾಡಿದ್ರೆ ನಮಗೆ 6,23,000. ಸೊ ಈ ತರ ನೀವು GST ಪೇಯಬಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಟೋಟಲ್ ಇರ್ತಕ್ಕಂಥ ಆನ್ಸರ್.
ಸೊ ಈ ತರ ಒಂದು ಕ್ವಶನ್ ಕಂಪಲ್ಸರಿ ಈ ಸಲ ಎಕ್ಸಾಮ್ ಅಲ್ಲಿ 12 ಮಾರ್ಕ್ಸ್ ಕಂಪಲ್ಸರಿ ಕೇಳ್ತಾರೆ. ಸೊ ನೋಡಿ, ಸಪೋಸ್ ಈ ತರ ಕ್ವಶನ್ ಅಲ್ಲಿ ನಿಮಗೆ ಟ್ಯಾಕ್ಸ್ ರೇಟ್ ಕೊಟ್ಟಿಲ್ಲ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ 18% ತಗೋಬೇಕು. ಇಲ್ಲಿ ಟ್ಯಾಕ್ಸ್ ರೇಟ್ ಅವರೇ ಕೊಟ್ಟಿರೋದ್ರಿಂದ ನಾನು 14% ತಗೊಂಡಿದ್ದೀನಿ. ಕೊಟ್ಟಿಲ್ಲ ಅಂದ್ರೆ 18% ಅನ್ನ ತಗೋಬೇಕಾಗತ್ತೆ. ಸೊ ಈ ಒಂದು ಆನ್ಸರ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಥವಾ ಈ ಒಂದು ಕ್ವಶನ್ಸ್ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ಅಂತ ಹೇಳಿದ್ರೆ, ಇನ್ ಕೇಸ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಏನಾದ್ರು ರಾಂಗ್ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್.